ನಮಸ್ಕಾರ, ಇದು ನಿಮ್ಮ ಸಿರಿ ಡಿಜಿಟಲ್ ನ್ಯೂಸ್. ಈಗ ನೋಡಿ, ಆರೋಗ್ಯ ಕ್ಷೇತ್ರದಲ್ಲಿ ನಾವು ಎಷ್ಟೇ ಆಸ್ಪತ್ರೆ ನಿರ್ಮಾಣ ಮಾಡಿದರೂ ಕೂಡ, ಎಷ್ಟೇ ವೈದ್ಯರು ಮತ್ತು ಔಷಧ ಕಿಟ್ಟರೂ ಕೂಡ ಸಮರ್ಪಕವಾದ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದಿದ್ದರೆ ಅದು ಜನರಿಗೆ ಪ್ರಯೋಜನ, ಅದು ಕಡಿಮೆ. ಯಾಕೆ? ಅವನು ಸರಿಯಾದ ಸಮಯದಲ್ಲಿ ಆ ಒಂದು ಆಸ್ಪತ್ರೆ, ಜಿಲ್ಲಾ ಮತ್ತು ತಾಲೂಕು ಮಟ್ಟ ಆಸ್ಪತ್ರೆಗೆ ಅವರು ಮುಟ್ಟಿಸಿದರೆ ಅವರು ಇವತ್ತು ಅವ್ರ ಜೀವ ಉಳಿಸಲಿಕ್ಕೆ ಆಗ್ತದೆ. 108 ಆಂಬ್ಯುಲೆನ್ಸ್ ಸೇವೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಸಿಬ್ಬಂದಿ ಕೊರತೆ ರಾಜ್ಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ತುರ್ತು ಸಂದರ್ಭಗಳಲ್ಲಿ ಸಮಯಕ್ಕೆ ಚಿಕಿತ್ಸೆ ಸಿಗದಿರುವುದು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಈ ಬಗ್ಗೆ ಒಂದು ವರದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಶಿರಾಡಿಯಲ್ಲಿರುವ 108 ಆಂಬ್ಯುಲೆನ್ಸ್ ಸೇವೆಯಲ್ಲಿ ಸಿಬ್ಬಂದಿ ಕೊರತೆ ಹಾಗೂ ಶಿರಾಡಿ ಸರ್ಕಾರಿ ಆಸ್ಪತ್ರೆಯಲ್ಲೂ ಸಿಬ್ಬಂದಿ ಅಭಾವ ಇರುವ ಬಗ್ಗೆ ಸಾರ್ವಜನಿಕರಿಂದ ಆತಂಕ ವ್ಯಕ್ತವಾಗುತ್ತಿದೆ. ತುರ್ತು ಸಂದರ್ಭದಲ್ಲಿ ಸಮಯಕ್ಕೆ ವೈದ್ಯಕೀಯ ನೆರವು ದೊರೆಯದಿದ್ದರೆ ಅಮೂಲ್ಯ ಜೀವಗಳಿಗೆ ಅಪಾಯ ಎದುರಾಗುವ ಸಾಧ್ಯತೆಯಿದೆ. ಈ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯ ಬಗ್ಗೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಸಂಚಾಲಕರು ಸಿರಿ ಡಿಜಿಟಲ್ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಆತ್ಮೀಯರೇ, ನಾವು ಎಲ್ಲಿದ್ದೇವೆ ಅಂದರೆ ಇದು ಕಡಬ ತಾಲೂಕಿನ ಶಿರಾಡಿ ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಇದ್ದೇವೆ. ನಾವು ಗಮನಿಸಿರ್ಬೋದು, ಈಗಾಗಲೇ ಒಳ್ಳೆಯದಾದಂಥ ಆಸ್ಪತ್ರೆಗಳಿದೆ. ಆದರೆ ಏನಿದೆ, ಅಲ್ಲಿರುವಂತಹ ಈಗ ಶಿರಾಡಿ ಘಾಟಿಯಲ್ಲಿ ಅನೇಕ ಜನ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ನಾವು ಗಮನಿಸಿರ್ಬೋದು, ತಕ್ಷಣ ಪ್ರಥಮ ಚಿಕಿತ್ಸೆಗೆ ಇದೇ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡ್ಕೊಂಡಂತಹ ಉದಾಹರಣೆಗಳು ಅನೇಕ ಆಗ್ತಾ ಇದೆ, ನಿರಂತರ ಕಂಡಿದ್ದೇವೆ. ಆದರೂ ಕೂಡ ಇಲ್ಲಿ ಇದ್ದಂಥ ಸಿಬ್ಬಂದಿಗಳು, ಲ್ಯಾಬಲ್ಲಿ ನಿರಂತರವಾಗಿದ್ದಂಥ ಲ್ಯಾಬ್ ಎಲ್ಲ ಸಂಬಂಧಪಟ್ಟ ಇದು ಉಪಕರಣಗಳಿದೆ. ಆದರೂ ಕೂಡ ಅದನ್ನು ನಿಭಾಯಿಸುವಂತಹ ಸಿಬ್ಬಂದಿಯನ್ನು ವರ್ಗಾವಣೆ ಮಾಡಿದ್ದಾರೆ. 2 ನರ್ಸುಗಳಿಲ್ಲ. ಆದ್ದರಿಂದ ಸಿಬ್ಬಂದಿ ಕೊರತೆ ಕಾಣ್ತಾ ಇದೆ. ಈ ಶಿರಾಡಿ ಘಾಟಿಯ ತುರ್ತು ಸೇವೆಗೆ ಬಂದಾಗ ಸಿಬ್ಬಂದಿ ಇಲ್ಲದ್ರೆ ಏನು ಪರಿಸ್ಥಿತಿ ಇದ್ದು ಇಷ್ಟು ಗಂಭೀರವಾಗಿದೆ. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರುವಾಸಿಯಾದಂಥ ಶಿರಾಡಿ ಘಾಟಿ, ಇಲ್ಲಿ ಅನೇಕ ಆಕ್ಸಿಡೆಂಟ್ಗಳು ನಿರಂತರ ಆಗ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಗೋಸ್ಕರ ಇರುವಂಥ ಆಸ್ಪತ್ರೆ, ನಿರಂತರ ಕಾರ್ಯನಿರ್ವಹಿಸಿದಂಥ ಆಸ್ಪತ್ರೆ ಇವತ್ತು ಸಿಬ್ಬಂದಿ ಕೊರತೆಯಿಂದ ಬಿಕ್ಕು ಕಾಣ್ತಾ ಇದೆ. ಒಂದು. ಎರಡನೇದು, ನಾವು ಇನ್ನೊಂದು ಗಮನಿಸ್ಬೋದು, ಇಲ್ಲಿ ಗ್ರಾಮೀಣ ಪ್ರದೇಶ, ಬೆಟ್ಟ ಕಾಡು ಗುಟ್ಟ ಇರುವಂಥ ಜನ, ಮಧ್ಯ ಮಧ್ಯ ಬಯಲುಗಳಿರ್ಬೋದು, ಊರಿರುವಂಥ ಸಂದರ್ಭದಲ್ಲಿ ಅಲ್ಲಿ ರಾತ್ರೋರಾತ್ರಿ ಹುಷಾರಿಲ್ಲದಂಥ ಸಂದರ್ಭದಲ್ಲಿ ಆ್ಯಂಬುಲೆನ್ಸಿನ ಅನಿವಾರ್ಯತೆ ಇದೆ. ಈ ಸಂದರ್ಭದಲ್ಲಿ ಬಡವರು, ಸಂಬಂಧಪಟ್ಟಂಥ ಕಾಡು ಜನಾಂಗದವರು ಕೂಡ ಇಲ್ಲಿ ಬದುಕ್ತಾ ಇದ್ದಾರೆ, ಟ್ರೈಬಲ್ಸ್ ಇದ್ದಾರೆ. ಅವರಿಗೆಲ್ಲ ಸಮಸ್ಯೆ ಆದಾಗ ಪಕ್ಕದ ಮನೆಯವರು ಅವರ ಸ್ವಂತ ಪ್ರೈವೇಟ್ ವೆಹಿಕಲಲ್ಲಿ ತಂದು ಆಸ್ಪತ್ರೆಗೆ ತಲುಪಿಸ್ತಾರೆ, ಅಲ್ಲಿಂದ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬೋದು ಅಂತೇಳಿ. ಇವತ್ತು ನಾವು ಗಮನಿಸಿರ್ಬೋದು, ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಸರ್ಕಾರದ ಹಣವನ್ನು 2 ಆ್ಯಂಬುಲೆನ್ಸ್ ಇದೆ. ಇದು ನಮ್ಮ ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಆ್ಯಂಬುಲೆನ್ಸ್ ಇರ್ಬೋದು, ಸರ್ಕಾರದಲ್ಲಿ ಇಲ್ಲಿ ಮುಂದೆ ಇರುವಂಥದ್ದು. ಇದು ಶಿರಾಡಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಆ್ಯಂಬುಲೆನ್ಸು. ಇದು ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಆ್ಯಂಬುಲೆನ್ಸ್. ಆದರೆ ಇದನ್ನು ತುರ್ತು ಸೇವೆಗೆ ನೀವು ಉಪಯೋಗಿಸುವಾಗಿಲ್ಲ ಕಾನೂನು ಪ್ರಕಾರ. ಆದರೆ 108 ಇವತ್ತು ಇಡೀ ರಾಜ್ಯದಲ್ಲಿ ಇದು 108 ಬಂದ ಮೇಲೆ ಅನೇಕ ಬಡವರಿಗೆ ಉಪಯೋಗ ಬಂದಂತಹ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆದರೆ ಇವತ್ತು ಇಷ್ಟು ಲಕ್ಷದ ಗಾಡಿಯನ್ನು ನಿಂತಿದೆ, ಡ್ರೈವರ್ ಇಲ್ಲ, ಆಮೇಲೆ ಇದರಲ್ಲಿ ಬರುವಂಥ ಸಿಬ್ಬಂದಿ ಇಲ್ಲ. ಈ ರೀತಿ ಇವತ್ತು ಒಂದು ಟ್ಯಾಬ್ ಅಂತ ಒಂದು ವ್ಯವಸ್ಥೆ ಬಂದಿದೆ. ಮೊನ್ನೆ ಒಂದು ಘಟನೆ ಆಯಿತು ಶಿರಾಡಿ ಗ್ರಾಮದಲ್ಲಿ. ಏನಂದರೆ, ರಾತ್ರೋರಾತ್ರಿ ಬರ್ತಾರೆ, ಡ್ರೈವರು ಇರ್ತಾರೆ, ಆ್ಯಂಬುಲೆನ್ಸ್ ಇರ್ತದೆ, ಆದರೆ ಟ್ಯಾಬು ಇಲ್ಲ ಎಂಬ ಮಾತ್ರಕ್ಕೆ ಆ ಸಿಬ್ಬಂದಿ, ಆ ರೋಗಿಯನ್ನು ಕರ್ಕೊಂಡು ಹೋಗುವ ವ್ಯವಸ್ಥೆ ಆಗುವುದಿಲ್ಲ. ಆದರೆ ಇವತ್ತು ತುರ್ತು ಸಂದರ್ಭದಲ್ಲಿ ಇಂಥ ವ್ಯವಸ್ಥೆ ಇದ್ದು ಕೂಡ ಕೇವಲ ಒಂದು ಸಿಬ್ಬಂದಿಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆಯನ್ನು ನಿಷ್ಕ್ರಿಯ ಆಗ್ತದೆ. ಅಂದರೆ ಒಂದು ಸಿಬ್ಬಂದಿಯನ್ನು ಹಾಕಿ ನಿರ್ವಹಿಸುವಂಥ ಯೋಗ್ಯತೆ ಇಲ್ಲದಂಥ ಜಿಲ್ಲಾಡಳಿತದ ವ್ಯವಸ್ಥೆ ಹೇಗಿರ್ಬೋದು ಅಂತ ನಾನು ಇವತ್ತು ನಿಮ್ಮ ಮುಂದೆ ಕೇಳಬಯಸ್ತೇನೆ. ಆದ್ದರಿಂದ ನಾನು ಅನಿಸೋದು, ಎಲ್ಲ ಜನರು ಈಗಾಗಲೇ ಮಾತಾಡ್ತಾ ಇದ್ದಾರೆ, ಒಂದು ಪ್ರತಿಭಟನೆ ಮಾಡಬೇಕು, ಉಗ್ರವಾಗಿ ಪ್ರತಿಭಟಿಸಿ ಮಾಡಬೇಕು ಅಂತೇಳಿ. ಆದರೆ ಅದಕ್ಕೆ ಮುಂಚಿತವಾಗಿ ಸಂಬಂಧಪಟ್ಟ ಇಲಾಖೆಯವರು, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಇದನ್ನು ತಕ್ಷಣ ಗಂಭೀರತೆ ಕೊಂಡು ಇದಕ್ಕೆ ಸರಿಯಾದ ರೀತಿಯಲ್ಲಿ ಸಿಬ್ಬಂದಿಯನ್ನು ಕೊಟ್ಟು ನಿರ್ವಹಿಸಿ 24 ಗಂಟೆ ಸರ್ವಿಸ್ ಸಿಗುವ ಹಾಗೆ ಮಾಡಬೇಕು ಅಂತ ಈ ಮೂಲಕ ನಾವು ಆಗ್ರಹ ಪಡಿಸ್ತಿದ್ದೇವೆ. ಮತ್ತೊಂದೇನೆಂದರೆ, ಈಗಾಗಲೇ ನಾವು ಕಂಡಂತೆ ಇವತ್ತು ಮುಂದಿನ ವಾರದಲ್ಲಿ
ನಮ್ಮ ಬಂದಂಥ ಮಾಹಿತಿ ಪ್ರಕಾರ ಹಗಲು ಇರುವುದಿಲ್ಲಂತೆ, ರಾತ್ರಿ ಇರ್ತದಂತೆ. ಆದರೆ ಒಂದು ವಿಪರ್ಯಾಸ ಏನಂದರೆ, ಒಂದು ರೋಗ ಬರಬೇಕಿದ್ರೆ ಅಥವಾ ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಬರಬೇಕಿದ್ರೆ ಸರಕಾರದ ವ್ಯವಸ್ಥೆಗೆ ಫೋನು ಮಾಡಿ ನಾನು ಆಕ್ಸಿಡೆಂಟ್ ಆಗ್ತಾ ಇದೆ ಅಥವಾ ನನಗೆ ರೋಗ ಬರುವುದು ಬೇಡ, ನೀನು ರಾತ್ರಿ ಬಾ, ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ, ರಾತ್ರಿ ಆದರೆ ನನಗೆ ಆ್ಯಂಬುಲೆನ್ಸ್ ಸಿಗುತ್ತೆ ಎಂಬ ಫೋನ್ ಮಾಡಿ ತರಿಸಿಕೊಳ್ಬೇಕು ರೋಗಗಳನ್ನು. ಅಚಾನಕ್ಕಾಗಿ ಬರುವುದಕ್ಕೆ ಅಚಾನಕ್ಕಾಗಿ ವ್ಯವಸ್ಥೆ ಇಲ್ಲ ಆದರೆ ಈ ಜಿಲ್ಲಾಡಳಿತ ಯಾಕಿರುವುದು? ಇವತ್ತು ಲಕ್ಷಾಂತರ ರೂಪಾಯಿಯನ್ನು ಸಿಬ್ಬಂದಿಗಳಿಗೆ ಇವತ್ತು ಜಿಲ್ಲಾಧಿಕಾರಿ ಇರ್ಬೋದು, DHO ಅಂತ ವ್ಯವಸ್ಥೆ ಇರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಾಂಗ ವ್ಯವಸ್ಥೆಯಲ್ಲೆಲ್ಲ ನಮ್ಮ ಟ್ಯಾಕ್ಸಿನ ದುಡ್ಡು, ಬಡವರು ಕಟ್ಟಿದಂಥ ಟ್ಯಾಕ್ಸಿನ ದುಡ್ಡು ತಗೊಂಡು ನಾವು ಸಂಭಾವನೆ ಕೊಡ್ತಾ ಉನ್ನತ ಅಧಿಕಾರಿಗಳಿದ್ದಾರೆ. ಇದಕ್ಕೆ ಯಾಕೆ ವ್ಯವಸ್ಥೆ ಮಾಡಲಿಕ್ಕಾಗೋದು? ಆದ್ದರಿಂದ ಮುಂದಿನ ದಿನದಲ್ಲಿ ತಕ್ಷಣ ಎಲ್ಲ ಜನರನ್ನು ಸೇರಿಸಿ, ಸಂಬಂಧಪಟ್ಟ ಗ್ರಾಮಸ್ಥರನ್ನು ಸೇರಿಸಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಉಗ್ರವಾಗಿ ಪ್ರತಿಭಟಿಸುವ ಮುಂಚಿತವಾಗಿ ತಕ್ಷಣ ಇದಕ್ಕೆ ಕಾನೂನು ಕ್ರಮ ಕೈಗೊಂಡು ಇಲ್ಲಿ ವ್ಯವಸ್ಥೆಯನ್ನು ಸರಿಗವಾಗಿ ಎಲ್ಲರಿಗೆ ಜನರಿಗೆ ಸೇವೆ ನೀಡುವಂತೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತಿದ್ದೇನೆ. ಈ ಮೂಲಕ ಕಿಶೋರ್ ಶಿರಡಿ, ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಸಂಚಾಲಕ.